ಸರ್ ನಮಸ್ಕಾರ. ನಮಸ್ತೆ ಸರ್, ಆಷಾಢ ಮಾಸ ಪ್ರಾರಂಭ ಆಗಿದೆ. ಹೌದು. ಹಾಗಾಗಿ ಯಾವುದೇ ಒಂದು ರೀತಿಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಲ್ಲ ಮತ್ತು ನೂತನವಾಗಿ ಮದುವೆಯಾಗಿರ್ತಕ್ಕಂಥ ದಂಪತಿಗಳನ್ನು ದೂರ ದೂರ ಇಡ್ತಾ ಇದ್ದಾರೆ. ಇದರ ಒಂದು ವೈಶಿಷ್ಟ್ಯತೆ ಏನು ಅಂತ ತಿಳಿಸ್ಕೊಡಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ಪ್ರಸ್ತುತದಲ್ಲಿ ನಮ್ಮ ಸಂದರ್ಶಕರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಭವಿಷ್ಯ ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥದ್ದೇನು ಇದು ಅಪಶಕುನ ಅಂತೇನೂ ಅಲ್ಲ. ಇದನ್ನು ಸಂಪ್ರದಾಯವಾದಿಗಳು ಅಥವಾ ಬ್ರಾಹ್ಮಣವಾದಿ ಸಂಸ್ಕೃತಿ ಇದೆಯಲ್ಲ ಅದು ಇದನ್ನು ಅನಿಷ್ಟದ ತಿಂಗಳು ಅಂತೇಳಿ ಬೇರೆ ಸಮುದಾಯದವ್ರ ಮೇಲೆ ಏರು ಹಾಕಿದ್ದಾರೆ. ಆಷಾಢ ತಿಂಗಳು ಅಂದ ತಕ್ಷಣ ಹೊಸ ಜೋಡಿಗಳು ಒಂದು ಸೇರಬಾರ್ದು ಅಥವಾ ಒಂದು ಬಾಗಿಲಿನಲ್ಲಿ ಅತ್ತೆ ಸೊಸೆಯರು ತಿರುಗಾಡಬಾರ್ದು, ಏನೋ ಅಪಶಕುನ ಇದೆ ಅಂಥೇಳಿ ಅವ್ರುಗಳಿಗೆ ಹೆದರಿಸಿ ಒಂದು ಬೆದರಿಕೆ ಹಾಕಿ ಬೆದರಿಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಭಯ ತರುವಂಥ ವಾತಾವರಣ ಏನು ಮಾಡಿದ್ದಾರೆ, ಆ ಗಂಡನ್ನು ಹೆಣ್ಣನ್ನು ದೂರ ಮಾಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ನಿಜವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಆಷಾಢ ತಿಂಗಳಲ್ಲಿ ನೋಡಿ ಇಡೀ ಪ್ರಕೃತಿ ಎಲ್ಲವೂ ಕೂಡ ಚಿಗುರೊಡೆದು ಹೂವಾಗಿ ತುಂಬ ಅದ್ಭುತವಾಗಿ ಹಸಿರೀಕರಣವಾಗಿರ್ತಕ್ಕಂಥ ಈ ಸಮಯದೊಳಗಡೆ ಆಷಾಢ ಮಾಸ ಬಂದಿದೆ. ಆಷಾಢ ಮಾಸ ಬಂದಂಥ ಸಂದರ್ಭದಲ್ಲಿ ಈ ಮಳೆ ಜಾಸ್ತಿ ಆಗುತ್ತೆ ಮತ್ತು ಸೈಕ್ಲೋನ್ ಜಾಸ್ತಿ ಆಗುತ್ತೆ. ಇಂಥ ಸಮಯದಲ್ಲಿ ಎಲ್ಲೂ ಕೂಡ ಜನರು ಸಾರ್ವಜನಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಆಷಾಢ ಮಾಸ ಅಪಶಕುನ ಮತ್ತು ಇದು ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು ಅಂತ ಸೃಷ್ಟಿ ಮಾಡಿರ್ತಕ್ಕಂಥ ಇದೇ ಬ್ರಾಹ್ಮಣ ಸಮುದಾಯದವರು ಆಷಾಢ ತಿಂಗಳಲ್ಲೇ ತಾವು ಮದುವೆಯನ್ನು ಮಾಡ್ಕೋತಾರೆ, ತಾವು ಶುಭ ಕಾರ್ಯಗಳನ್ನ ಮಾಡ್ಕೋತಾರೆ, ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋತಾರೆ. ಆದರೆ ಇತರ ಸಮುದಾಯದವ್ರಿಗೆ, ಇತರ ಧರ್ಮೀಯರಿಗೆ ಆಷಾಢ ತಿಂಗಳು ಅಂತ ಇರೋದು ಶುಭವಲ್ಲ, ಅದು ಅಶುಭದ ತಿಂಗಳು ಅಥವಾ ಅಶುಭ ಮಾಸ, ಅದು ಅದರಲ್ಲಿ ಯಾವುದೇ ಒಳ್ಳೆಯ ಕಾರ್ಯವನ್ನು ಕೂಡ ಮಾಡಬಾರ್ದು ಅಂತೇಳಿ ಒಂದು ಗಾಸಿಪ್ಪನ್ನು ಹುಟ್ಟು ಹಾಕುವ ಮೂಲಕ ಜನರಿಗೆ ಒಂದು ಭಯಭೀತಿ ತರುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ನಿಜವಾದ ವೈಜ್ಞಾನಿಕವಾದ ಕಾರಣ ಅಂತ ಹೇಳಿದ್ರೆ ಸಂದರ್ಶಕರೇ, ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಎರಡೂ ಕೂಡ ಒಂದು ಸೇರಿದ್ರೆ ಅದು ಆ ಗರ್ಭವತಿ ಆದರೆ ಒಂದು ವೇಳೆ ಹೆಣ್ಣು ಮಗಳು ಬೇಸಿಗೆ ಕಾಲದಲ್ಲಿ ಮಗುವನ್ನು ಇರುವಂಥ ವಾತಾವರಣಕ್ಕೆ ಬರ್ತಾಳೆ. ಅಂಥ ಸಮಯದಲ್ಲಿ ಇರುವಂಥ ತಾಯಿಗೆ ತೊಂದರೆ ಆಗ್ಬೋದು ಅಥವಾ ಹುಟ್ಟುವಂಥ ಮಗುವಿಗೆ ತೊಂದರೆ ಆಗ್ಬೋದು. ಆ ನಿಟ್ಟಿನಲ್ಲಿ ಈ ಮಾಸದಲ್ಲಿ ಗಂಡು ಹೆಣ್ಣು ಒಂದು ಸೇರಬಾರ್ದು ಅಷ್ಟೇ, ಅವರಿಬ್ಬರು ಕೂಡ ಲೈಂಗಿಕವಾಗಿ ಅವರು ಸಂಪರ್ಕವನ್ನು ಮಾಡಬಾರ್ದು. ಆದರೆ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿರ ಜೊತೆ ಇರಬಾರ್ದು, ಅತ್ತೆ ಸೊಸೆಯರ ಜೊತೆ ಇರಬಾರ್ದು ಅಂತಕ್ಕಂಥ ಯಾವ ಸಂಪ್ರದಾಯವೂ ಇಲ್ಲ. ಅದನ್ನು ನಾವು ಮನುಷ್ಯರು ನಮ್ಮ ಸಂಪ್ರದಾಯಕ್ಕೆ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ ಹೊರತು ಅದು ಯಾವುದೇ ಅಪಶಕುನವಂತೂ ಅಲ್ಲ. ಖಂಡಿತವಾಗೂ ಕೂಡ ಬ್ರಾಹ್ಮಣರೇ ಆಷಾಢ ಮಾಸದಲ್ಲಿ ಮದುವೆ ಮಾಡ್ಕೋತಾ ಇದ್ದಾರೆ, ಶುಭ ಕಾರ್ಯಗಳನ್ನ ಮಾಡ್ಕೋತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಈ ಮಾಸದಲ್ಲೇ ಎಲ್ಲ ಪದಾರ್ಥಗಳ ಬೆಲೆಯೂ ಕೂಡ ಕಡಿಮೆ ಇರ್ತದೆ ಮತ್ತು ಪ್ರತಿಯೊಂದು ಕೂಡ ಫ್ರೀ ಇರ್ತದೆ. ಇಂಥ ಸಮಯದಲ್ಲಿ ಈಗ ಎಲ್ಲ ಕಲ್ಯಾಣ ಮಂಟಪಗಳು ಕೂಡ ನೋಡಿ ಯಾರು ಬಳಸ್ತೇವೆ ಅವುಗಳೆಲ್ಲವೂ ಕೂಡ ಸುಮ್ಮನೆ ಮಹತ್ವವಾಗಿ ಇಂಥ ಸಮಯದಲ್ಲಿ ಕಡಿಮೆ ಬಾಡಿಗೆಯನ್ನು ಕೊಟ್ಟು ಅವುಗಳನ್ನೆಲ್ಲ ತಾವು ಬಳಸ್ಕೊತಾ ಇದ್ದಾರೆ. ತಮಗೆ ಪ್ರಿಯ ಆಗಿರಲಿ ಎಲ್ಲ ಕಾರ್ಯವು ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ, ಅದನ್ನು ಬ್ರಾಹ್ಮಣರು ಆಷಾಢ ಮಾಸವನ್ನು ತಾವು ನೋಡಿ ವೈದಿಕರು, ಬ್ರಾಹ್ಮಣವಾದಿಗಳು ಮತ್ತು ಬ್ರಾಹ್ಮಣತ್ವ ಮತ್ತು ಮನುವಾದ ಅಂತಕ್ಕಂಥದ್ದು ಏನು ಮಾಡಿಬಿಟ್ಟಿದೆ, ಈ ಆಷಾಢ ಮಾಸವನ್ನು ಒಂದು ಅಪಶಕುನದ ಮಾಸ ಅಂತೇಳಿ ಸಮಾಜಕ್ಕೆ ಬಿತ್ತುವ ಮೂಲಕ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಡು ಹೆಣ್ಣುಗಳು ಸೇರಬಾರ್ದು, ಪೂಜೆ ಪುರಸ್ಕಾರ ಮಾಡಬಾರ್ದು, ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ ಒಂದು ಸಂಪ್ರದಾಯವನ್ನು ಜನರ ಮೇಲೆ ಹೇರಿ ಹಾಕಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ 24 ಗಂಟೆ ವೇಳೆಯೂ ಕೂಡ ಶುಭಗಳಿಗೆನೇ, 12 ತಿಂಗಳು ಕೂಡ ಶುಭ ಕಾಲವೇ. ಯಾವ ಕಾಲವೂ ಕೂಡ ಬೇಸಿಗೆಯಾಗಲಿ ಮಳೆಗಾಲವಾಗಲಿ ಅಥವಾ ಯಾವುದೇ ಕಾಲವಾಗಲಿ ಕೂಡ ಯಾವುದೂ ಅಶುಭವಲ್ಲ. ಆದರೆ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆಷಾಢ ಮಾಸ ಅಂತಕ್ಕಂಥದ್ದನ್ನು ಕೆಟ್ಟ ಒಂದು ಮಾಸ, ಇದರಲ್ಲಿ ನೀವು ಯಾರು ಕೂಡ ಶುಭ ಕಾರ್ಯವನ್ನು ಮಾಡಬೇಡಿ, ಮದುವೆ ಸಂಪ್ರದಾಯಗಳನ್ನ ಮಾಡಬೇಡಿ, ಪೂಜೆ ಪುರಸ್ಕಾರಗಳನ್ನ ಮಾಡಬೇಡಿ ಅಂತೇಳಿ ಏನು ಮಾಡಿದ್ದಾರೆ, ಒಂದು ಸೂತಕದ ಒಂದು ವಾತಾವರಣವನ್ನು ಆಷಾಢ ಮಾಸದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆದರೆ ಯಾವ ಕಾಲಘಟ್ಟವೂ ಕೂಡ ಕೆಟ್ಟದೇನಲ್ಲ. ಆಷಾಢ ಮಾಸದಲ್ಲೇ ಪ್ರಕೃತಿ ದತ್ತವಾಗಿ ಎಲ್ಲವೂ ಕೂಡ ಸಿರಿಮಂತಿಕೆಯಿಂದ ಕೂಡಿರ್ತದೆ. ಎಲ್ಲವೂ ಮರಗಿಡಗಳೆಲ್ಲ ಚಿಗುರಿ ಹಸುರೊಡೆದು ತುಂಬ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮತ್ತು ಜೊತೆಗೆ ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಈ ಸಮಯದಲ್ಲಿ ಈ ಒಂದು ಮಾಸದಲ್ಲೇ ಕೂಡ ಬೆಲೆಗಳೆಲ್ಲ ಕೂಡ ಕಡಿಮೆಯಾಗಿರ್ತದೆ. ಮತ್ತು ಯಾವುದೇ ಕಲ್ಯಾಣ ಮಂಟಪಗಳಾಗಲಿ ದೇವಾಲಯಗಳಾಗಲಿ ಜನರೇ ಯಾವುದಕ್ಕೂ ಕೂಡ ಭಾಗವಹಿಸದೆ ಎಲ್ಲವೂ ಕೂಡ ಕಾಲು ಹೊಡಿತಾ ಇರುತ್ತೆ. ಈ ಸಮಯದಲ್ಲಿ ಕಲ್ಯಾಣ ಮಂಟಪವನ್ನು ಸುಲಭದ ಬಾಡಿಗೆ ರೂಪದಲ್ಲಿ ತಾವು ಪಡ್ಕೊಂಡು ತಮ್ಮ ಮಕ್ಕಳಿಗೆ ವೈಭವೀಕರವಾಗಿ ವಿಜೃಂಭಣೆಯಿಂದ ಮದುವೆ ಮುಂಜಿಗಳನ್ನ ಮಾಡಿಕೊಂಡು ತಾವು ಸುಖಕರವಾಗಿ ಬದುಕಲಿಕ್ಕೋಸ್ಕರ ಇನ್ನೊಬ್ಬರಿಗೆ ಆಷಾಢ ಮಾಸ ಅಂತಕ್ಕಂಥದ್ದು ಅಪಶಕುನ ಅಂತೇಳಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣ ಕೂಡ ಆಷಾಢ ಮಾಸ ಕೆಟ್ಟದಲ್ಲ. ಆದರೆ ಮನುಷ್ಯರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ನವಜೋಡಿಗಳು ಏನು ಮಾಡಬೇಕು ಅಂತೇಳಿದ್ರೆ, ಈ ಒಂದು ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಗಂಡು ಹೆಣ್ಣು ಎರಡೂ ಕೂಡ
ಲೈಂಗಿಕ ಸಂಪರ್ಕಕ್ಕೆ ಸೇರಬಾರ್ದು. ಕಾರಣ ಯಾಕೆಂದರೆ ಈ ಸಮಯದಲ್ಲಿ ಅವಳು ಗಂಡು ಮತ್ತು ಹೆಣ್ಣು ಇಬ್ಬರೂ ಸೇರಿದ್ರೆ ಅವಳೇನು ಮಾಡ್ತಾಳೆ ಅಂದರೆ ಬೇಸಿಗೆ ಬಿಸಿಲಿನ ಕಾಲಘಟ್ಟದಲ್ಲಿ ಅವಳು ಗರ್ಭಿಣಿ ಆಗ್ತಾಳೆ. ಅಂಥ ಸಮಯದಲ್ಲಿ ಅವಳು ಹೆರಿಗೆ ಮಾಡ್ತಕ್ಕಂಥ ಸಮಯದಲ್ಲಿ ಹೆರಿಗೆ ಆಗುವಂಥ ವಾತಾವರಣ, ಆ ಸಮಯದಲ್ಲಿ ಅವಳಿಗೆ ಹೆರಿಗೆ ಆಗಲಿಕ್ಕೆ ತೊಂದರೆ ಆಗುತ್ತೆ. ತಾಯಿ ಮರಣವನ್ನು ಅಪ್ಬೋದು ಅಥವಾ ಶಿಶುಮರ ಆಗ್ಬೋದು, ಆಯ್ತಲ್ಲ. ಮತ್ತು ಅವರ ಆರೋಗ್ಯದ ಮೇಲೆ ಏರುಪೇರು ಬೀಳುವಂಥ ಒಂದು ವಾತಾವರಣ ಇರುತ್ತೆ. ಆದ ಕಾಲದಿಂದ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು ಸೇರಬಾರ್ದು ಅಂತಕ್ಕಂಥದ್ದು ಇದೆಯೇ ಹೊರತು ಯಾವ ಅತ್ತೆ ಸೊಸೆ ಒಂದು ಬಾಗಿಲಿನಿಂದ ತಿರುಗಾಡಿದ್ರೆ ಏನೋ ಅಪಶಕುನ ಆಗುತ್ತೆ, ಅತ್ತಿಗೆ ನಾದ್ನಿ ಒಂದು ಬಾಗಿಲಿನಿಂದ ತಿರುಗಾಡಿದ್ರೆ ಅಪಶಕುನ ಆಗುತ್ತೆ, ಗಂಡ ಹೆಂಡತಿ ಮುಖ ನೋಡಿದ್ರೆ ಅಪಶಕುನ ಆಗುತ್ತೆ ಅಂತೇಳಿ ಒಂದು ಕತೆ ಬಿತ್ತಾರೆ. ಅದೆಲ್ಲವೂ ಕೂಡ ಸುಳ್ಳು. ವೈಜ್ಞಾನಿಕವಾಗಿ ಯಾರ ಮುಖ ನೋಡಿದ್ರು ಏನು ಅನಾಹುತವೂ ಕೂಡ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಪ್ರಕೃತಿ ದತ್ತವಾಗಿರೋದ್ರಿಂದ ಎಲ್ಲರೂ ಕೂಡ ಮನುಷ್ಯರೇ, ನಿಸರ್ಗ ನಮಗೆಲ್ಲನೂ ಒಳ್ಳೆಯದು ಮಾಡಿಕೊಟ್ಟಿದೆ. ವೈಜ್ಞಾನಿಕವಾಗಿ ಏನೆಲ್ಲ ಇದೆ ಅದನ್ನು ನಾವು ನಂಬಿಕೊಳ್ಳಬೇಕು. ನಮ್ಮ ಮೂಢನಂಬಿಕೆ ಸಂಪ್ರದಾಯವನ್ನು ಎಂದೂ ನಂಬಾರ್ದು. ಆಷಾಢ ಮಾಸವೂ ಕೂಡ ಶುಭ ಕಾಲವೇ. ಬನ್ನಿ, ಆಷಾಢ ಮಾಸದಲ್ಲೂ ಕೂಡ ಮದುವೆ ಮುಂಜಿ ಮಾಡ್ಕೊಂಡು ಅವ್ರಿಗೂ ಮಕ್ಕಳಾಗ್ತವೆ, ಅವರು ಸುಖಕರವಾಗಿರ್ತಕ್ಕಂಥ ಜೀವನವನ್ನು ಮಾಡ್ಬೋದು. ಯಾಕೆಂದರೆ ವೈದಿಕರಾಗಿರ್ತಕ್ಕಂಥ ಬ್ರಾಹ್ಮಣರ ಕಾಲವನ್ನು ಶ್ರೇಷ್ಠವಾಗಿ ತಾವು ಬಳಸ್ಕೊಂಡಿರುವಾಗ ನಮಗೆ ಯಾಕೆ ಅದನ್ನು ಅಪಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ? ನೀವು ಇದನ್ನು ಯೋಚನೆ ಮಾಡಿ. ಆದ್ದರಿಂದ ಆಷಾಢ ಮಾಸ ಏನು ಕೆಟ್ಟದಲ್ಲ, ಆಷಾಢ ಮಾಸವೂ ಕೂಡ ಶುಭ ಮಾಸವೇ. ನೋಡಿ, ಪ್ರಕೃತಿಯನ್ನು ನೋಡಿ ಎಲ್ಲವೂ ಚಿಗುರು ಹೊಡೆದು ಅದ್ಭುತವಾಗಿ ಕಾಣ್ತಾ ಇದೆ. ಎಲ್ಲ ಮರ ಗಿಡಗಳನ್ನು, ಆ ಬೆಳೆದಿರ್ತಕ್ಕಂಥ ಫಸಲಿನ ಮುಖವನ್ನು ನೋಡಲಿಕ್ಕೆ ಒಂದು ಆನಂದ ಅನ್ನಿಸ್ತಾ ಇದೆ. ಇಂಥ ಕಾಲವನ್ನು ಹೇಗೆ ನೀವು ಅಪಶಕುನದ ಸಮಯ ಅಂತ ಹೇಳ್ತಾ ಇದ್ದೀರಾ? ಆದ್ದರಿಂದ ಬಂಧುಗಳೇ, ನೀವು ಅರ್ಥ ಮಾಡ್ಕೊಂಡ್ರ ರೀತಿಯನ್ನು, ನಿಮ್ಮ ಚಿಂತನೆಯ ರೀತಿಯನ್ನು ನೀವು ಬದಲಾಯಿಸ್ಕೊಳ್ಳಿ. ಆಷಾಢ ಕಾಲವು ಶುಭ ಕಾಲವೇ, ಎಲ್ಲ ಕಾಲವು ಶುಭ ಕಾಲವೇ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಗಂಡ ಹೆಂಡತಿಯರು ಈ ಮಾಸದಲ್ಲಿ ಸ್ವಲ್ಪ ನೀವು ಹೊಂದಾಣಿಕೆಯನ್ನು ಮಾಡಿಕೊಂಡು ನೀವು ಎಚ್ಚರಿಕೆಯಿಂದ ನೀವು, ಏಕೆಂದರೆ ಪ್ರಾಯಕ್ಕೆ ಬಂದಿರತಕ್ಕಂಥ ಮನಸ್ಸಲ್ವಾ, ಆ ಮನಸ್ಸಿನ ತುಮುಲತೆಗೆ ನೀವೇನು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸಮಸ್ಯೆಯನ್ನು ತಂದಿಟ್ಕೊಳ್ಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಂಪ್ರದಾಯವಾದಿಗಳು ಆಷಾಢ ಮಾಸವನ್ನು ಕೆಟ್ಟ ಮಾಸ ಅಂತೇಳಿ ಅದನ್ನು ವಿಜೃಂಭಿಸಿದ್ದಾರೆ. ಆದರೆ ಕೆಟ್ಟ ಮಾಸವಲ್ಲ, ಅದು ಶುಭ ಮಾಸವೇ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಕಳಂಕಸ್ವಾಮಿ ಸಿದ್ಧಾರ್ಥ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಹಿತಿಗಳನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನನ್ನ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಶುಭವಾಗಲಿ ಸರ್.